ದುಡ್ಡು ಕೊಟ್ರೆ ಜೈಲಿನಲ್ಲಿ ಏನ್ ಬೇಕಾದ್ರೂ ಸಿಗುತ್ತಾ? ಗೃಹ ಸಚಿವರೇ, ಇಂಥ ವ್ಯವಸ್ಥೆ ಬಗ್ಗೆ ಏನ್ ಹೇಳ್ತೀರಾ? ಜೈಲಧಿಕಾರಿಗಳೇ ಮುಖ ಇದೆಯಾ ಮಾತಾಡೋದಕ್ಕೆ? ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಿಗ್ತಾ ಇರುವಂತಹ ನ್ಯಾಯ ಇದೇನಾ? ಕೊಲೆ ಆರೋಪಿ ಜೈಲಲ್ಲಿ ಹೆಂಗ್ ಬೇಕಾದ್ರೂ ಇರಬಹುದಾ? ತನಿಖೆ ಮಾಡ್ತಾ ಇರುವಂತಹ ಪೊಲೀಸರೇ, ಈ ಫೋಟೋವನ್ನ ಒಮ್ಮೆ ನೋಡಿ. ನಿಮ್ಮ ತನಿಖೆಯ ಶ್ರಮಕ್ಕೆ ಸಿಗುವಂತಹ ಪ್ರತಿಫಲ ಇದೇನಾ ಅಂತ ಕೂಡ ಪ್ರಶ್ನೆ ಉದ್ಭವಿಸುತ್ತೆ. ಪೊಲೀಸ್ ಅಧಿಕಾರಿಗಳು ನೋಡಿದ್ರೆ, ತನಿಖೆ ಮಾಡ್ತಾ ಇರುವಂತಹ ಇನ್ವೆಸ್ಟಿಗೇಟಿವ್ ಆಫೀಸರ್ಸ್ ನೋಡಿದ್ರೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸಾಕ್ಷಿಗಳನ್ನ ಸಂಗ್ರಹ ಮಾಡಿ ಹೇಗಾದ್ರೂ ಮಾಡಿ ಕೇಸ್ ಟೈಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಅವರ ಇಡೀ ಕಾನ್ಫಿಡೆನ್ಸ್ ನ ದಮನ ಮಾಡುವಂತಿದೆ ಈ ಫೋಟೋ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಗೃಹ ಇಲಾಖೆ ಗೃಹ ಸಚಿವರು ಇಸ್ ವೆರಿ ಆನ್ಸರಬಲ್ ಟು ದಿಸ್. ಸೊ ಉತ್ತರ ಕೊಟ್ಟಿದ್ದಾರಾ? ಕೊಡೋ ಮನಸ್ಸಿದೆಯಾ ಅಥವಾ ಮುಹೂರ್ತಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಾರಾ? ಮಮತಾ, ಮೊದಲನೇದಾಗಿ ಗೃಹ ಸಚಿವರಿಗೆ ಆರೋಗ್ಯ ಸರಿ ಇಲ್ಲ, ಅವರು ಬ್ಯಾಕ್ ಪೇನ್ ಇಂದ ಬಳಲ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಎರಡನೇದಾಗಿ ಈ ರೀತಿ ಒಂದು ಫೋಟೋ ವೈರಲ್ ಆಗಿರುವಂಥದ್ದು ಸಹಜವಾಗಿ ಇದಕ್ಕೆ ಸರ್ಕಾರ ಕೂಡ ಉತ್ತರದಾಯಿತ್ವೇ, ಗೃಹ ಇಲಾಖೆ ಕೂಡ ಉತ್ತರ ಕೊಡಲೇಬೇಕಾಗುತ್ತೆ. ಕಾರಣ ಏನು ಅಂದರೆ, ಒಬ್ಬ ಕೊಲೆ ಆರೋಪವನ್ನು ಹೊತ್ತುಕೊಂಡು ಜೈಲಿಗೆ ಹೋದಂಥ ಅವ್ರು ಯಾರೇ ಆಗಿರಲಿ, ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ, ಜೈಲಲ್ಲಿ ಎಲ್ಲರೂ ಕೂಡ ಒಂದೇ. ಆದರೆ ಅವರಿಗೆ ಸಿಗ್ತಾ ಇರುವಂಥ ರಾಜಾತಿಥ್ಯ ಏನು, ಕೈಲಿರುವಂಥ ಸಿಗರೇಟ್ ಏನು, ಅವನು ಚೇರ್ ಹಾಕ್ಕೊಂಡು ಕೂತಿರುವಂಥ ರೀತಿಯನ್ನು ಇವೆಲ್ಲವೂ ಕೂಡ ಸರ್ಕಾರದ ಒಂದು ಪರಿಗಣಿಸಲೇಬೇಕಾಗುತ್ತೆ. ಕಾರಣ ಏನು ಅಂದರೆ, ಜೈಲಿನಲ್ಲಿ ಒಬ್ಬೊಬ್ಬ ಕೈದಿಗಳಿಗೆ ಅದರಲ್ಲೂ ವಿಶೇಷವಾಗಿ ದುಡ್ಡಿದ್ರೆ ಬೇರೆ ಬೇರೆ ರೀತಿ ಟ್ರೀಟ್ಮೆಂಟ್ ಸಿಗುತ್ತಾ, ಅದಕ್ಕೆ ಸಮ್ಮತಿ ಇದೆಯಾ, ಅಥವಾ ಜೈಲ ಅಧಿಕಾರಿಗಳು ಅಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ರೆ ಅದು ಸರ್ಕಾರದ ಅಥವಾ ಗೃಹ ಇಲಾಖೆಯ ಗಮನಕ್ಕೆ ಬಂದಿಲ್ವಾ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಹಾಗಾಗಿ ಜೊತೆಗೆ ದರ್ಶನ್ ಅವರ ಪತ್ನಿ ಕೂಡ ಕೆಲವು ದಿನಗಳ ಹಿಂದೆ ಉಪಮುಖ್ಯಮಂತ್ರಿಗಳು ಸೇರಿದಂತೆ ಕೆಲವರನ್ನ ಭೇಟಿ ಮಾಡಿದ್ರು. ಸಹಜವಾಗಿ ಬೇರೆ ವಿಚಾರ ಅಂತ ಹೇಳಿದ್ರು ಕೂಡ ಇಂತಹ ಘಟನೆಗಳು ನಡೆದಾಗ ಒಂದಕ್ಕೊಂದು ಸಿಂಕ್ ಆಗುತ್ತೆ, ಜನ ಯೋಚನೆ ಮಾಡುವಂಥದ್ದು, ಮಾತಾಡುವಂಥದ್ದು ಕೂಡ ನಡೆದೋಗುತ್ತೆ. ಯಾಕೆ ಅವರು ಅವತ್ತು ಹೋಗಿದ್ರು, ಈಗ ನೋಡಿದ್ರೆ ಈ ಥರದೊಂದು ಬರ್ತಾ ಇದೆ, ಒಳಗಡೆ ಎಷ್ಟರ ಮಟ್ಟಿಗೆ ರಾಜಾತಿಥ್ಯ ಸಿಕ್ಕಿರ್ಬೋದು, ಅಥವಾ ನಿಷ್ಪಕ್ಷಪಾತವಾಗಿ ಈ ಕೇಸ್ ನಡೆಯುತ್ತಾ ಮುಂದೆ, ಇವೆಲ್ಲವೂ ಕೂಡ ಪ್ರಶ್ನೆಗಳಾಗಿ ಉದ್ಭವಿಸ್ತವೆ. ಇದಕ್ಕೆ ಖಂಡಿತ ಉತ್ತರದಾಯಿತ್ವೇ ಗೃಹ ಇಲಾಖೆ ಆಗುತ್ತೆ. ಗೃಹ ಸಚಿವರು ಇರ್ಬೋದು, ಸರ್ಕಾರ ಆಗಿರ್ಬೋದು, ಇದಕ್ಕೆ ಉತ್ತರವನ್ನು ಕೊಡಲೇಬೇಕಾಗುತ್ತೆ. ಮಮತಾ, ರೈಟ್ ಸುಕೇಶ್, ಹಾಗೆ ಹೋಲ್ಡ್ ಮಾಡಿ, ವಾಪಸ್ ಬರ್ತೀನಿ. ಗೃಹ ಇಲಾಖೆಗೆ ಸಂಬಂಧಪಟ್ಟಂತಹ ಇಶ್ಯೂ ಆಗಿರೋದ್ರಿಂದ ಸಹಜವಾಗಿ ಸಚಿವರು ಏನು ಉತ್ತರ ಕೊಡ್ತಾರೆ ಅನ್ನೋದು ಒಂದು ಕುತೂಹಲ. ಇನ್ನೊಂದು ಕಡೆಗೆ ಈ ತರದ ಘಟನೆಗಳ ಆಚೆ ಬಂದಾಗ ಕೆಳ ಹಂತದ ಅಧಿಕಾರಿಗಳು ತಲೆದಂಡ ಮಾಡಿ ಸುಮ್ಮನಾಗೋದಲ್ಲ, ಉಳಿದ ಅಧಿಕಾರಿಗಳಿದ್ದಾರಲ್ಲ, ಅಲ್ಲಿ ತಿಂದು 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 ಭ್ರಷ್ಟ ಅಧಿಕಾರಿಗಳಿದ್ದಾರಲ್ಲ, ತಿಮಿಂಗಲಗಳಿದ್ದಾರಲ್ಲ, ಅದನ್ನ ಬಲೆ ಹಾಕುವಂತಹ ಕೆಲಸ, ಅದು ಬಲೆಗೆ ಬೀಳುತ್ತಾ ಅನ್ನೋದೇ ಕುತೂಹಲ. ಯಾಕಂದ್ರೆ ಇದು ಒಂದು ಕೇಸ್ ಅಲ್ಲ, ಒಂದು ಎಕ್ಸಾಂಪಲ್ ಅಲ್ಲ. ಇದು ಜಯಲಲಿತಾ, ಶಶಿಕಲಾ ಇದ್ದಾಗ್ಲಿಂದ ಕೂಡ ಇಂಥದ್ದೇ ಘಟನೆಗಳು ಇಲ್ಲಿ ನಡೀತಾ ಇದೆ. ಮನಿ ಪವರ್, ಮಜಲ್ ಪವರ್ ಇದ್ರೆ ಏನನ್ನ ಬೇಕಾದ್ರೂ ದಕ್ಕಿಸ್ಕೊಳ್ಳೋಕ್ಕಾಗತ್ತೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅಣಕ ಮಾಡಕ್ಕಾಗತ್ತೆ ಅನ್ನೋದನ್ನ ಈ ವಿಚಾರಣಾಧೀನ ಕೈದಿ ಕೂಡ ತೋರಿಸ್ಕೊಟ್ಟಿದ್ದಾರೆ. ವಿಚಾರಣಾಧೀನ ಕೈದಿ ದರ್ಶನ್ ಅವರು ನಮಗೆ ಜ್ಞಾನೋದಯ ಮಾಡಿಸ್ತಾ ಇದ್ದಾರೆ. ಮನಿ ಪವರು, ಮಜಲ್ ಪವರ್ನ ನೀವು ಇಟ್ಕೊಳ್ಬೇಕು, ಇಟ್ಕೊಂಡ್ರೆ ಪರಪ್ಪನ ಅಗ್ರಹಾರವನ್ನ ಪರಪ್ಪನ ಮಹಲ್ ಮಾಡ್ಕೊಳ್ಳೋದಕ್ಕಾಗತ್ತೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ನಾವು ಕಲಿಯೋದಿದೆ, ಲೆಸನ್ ಇದೆ, ಪ್ರತಿಯೊಂದರಲ್ಲೂ ಕೂಡ ಲೆಸನ್ ಇದೆ. ಆ ಲೆಸನ್ ಅನ್ನ ಕಲಿಸ್ತಾ ಇದ್ದಾರೆ ನಮಗೆ. ಅವ್ರು ವೇದಿಕೆ ಹಂಚ್ಕೊಳ್ತಾ ಇರೋದು ಯಾರ ಜೊತೆ, ಅಕ್ಕಪಕ್ಕ ಇಟ್ಕೊಳ್ತಾ ಇರೋದು ಯಾರನ್ನ? ಅವರು ದೊಡ್ಡ ದೊಡ್ಡ ಸಾಧನೆ ಮಾಡಿರೋರು ಸಮಾಜದಲ್ಲಿ. ಏನೇನ್ ಸಾಧನೆ? ಕೊಲೆ ಮಾಡಿರೋದು, ಪರಪ್ಪನ ಅಗ್ರಹಾರ ಆವರಣದಲ್ಲೇ ಕೊಲೆ ಮಾಡಿರೋದು, ಈ ಥರದೆಲ್ಲ ಸಾಧಕರ ಜೊತೆಗೆ ಅವರು ಕುರ್ಚಿಯನ್ನು ಹಂಚ್ಕೊಂಡಿದ್ದಾರೆ. ಎಲ್ಲಿ ಬೇಕಾದ್ರೂ ಸಿಗರೇಟ್ ಅನ್ನು ಸೇದ್ಬೋದು, ಸಿಗರೇಟ್ ಕೊಂಡ್ಕೊಳ್ಬೋದು, ಸ್ಮೋಕಿಂಗ್ ಝೋನ್ ಇರುತ್ತೆ. ಬಟ್ ದರ್ಶನ್ ಅವರು VVIP ಅಲ್ವಾ, ಸೊ ಟ್ರೀಟ್ಮೆಂಟ್ VVIP ತರನೇ ಕೊಡ್ತಾರೆ ಅವರಿಗೆ. ಲಾನ್ ನಲ್ಲಿ ಸೇದ್ಬೋದು, ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಸೊ ಹಂಗಿದ್ದಾಗ ಪಶ್ಚಾತ್ತಾಪ ಹೆಂಗ್ ಬರುತ್ತೆ? ಇದೇ ಅಕ್ಯೂಸ್ಡು ಆಚೆ ಬಂದಾಗ ಮತ್ತೊಂದು ಇಂಥದ್ದೇ ಪ್ರಕರಣದಲ್ಲಿ ಭಾಗಿಯಾಗ್ತಾರೆ, ಮತ್ತೊಂದ್ಸಲ ಒಳಗೆ ಹೋಗ್ತಾರೆ, ಮತ್ತೊಂದ್ಸಲ ಈ ತರ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗುತ್ತೆ. ಬದಲಾಗಿದ್ದೇನು? ಬದಲಾವಣೆ ಎಲ್ಲಿ? ನಂಬಿಕೆ ದ್ರೋಹ ಯಾರಿಗಾಗ್ತಾ ಇದೆ? ಜನರಿಗಾಗ್ತಾ ಇದೆ. ಜನರನ್ನ ಮಂಗ ಮಾಡೋ ಕೆಲಸವನ್ನ ಜೈಲಿನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ದರ್ಶನ್ ಪಟಾಲಂ ಅಥವಾ ದರ್ಶನ್ರ ಬಾಲಂಗೋಚಿಗಳು ಅಂತ ಯಾರನ್ನ ಕರಿತೀವಿ, ಅವ್ರ ಆಚೆ ಬಂದು ಪ್ರತಿನಿತ್ಯ ಸೋಮವಾರ ಶುಕ್ರವಾರ ನಮ್ಗದೊಂದು ನಾಟಕ ಇರುತ್ತೆ, ಪ್ರತಿದಿನ ಒಂದು ನಾಟಕ ಇರುತ್ತೆ. ದರ್ಶನ್ ಸರ್ ಹಿಂಗಾಗಿದ್ದಾರೆ, ಹಂಗಾಗಿದ್ದಾರೆ, ಆರೋಗ್ಯದಲ್ಲಿ ಹಿಂಗಾಗಿದೆ, ವೆಯ್ಟ್ ಲಾಸ್ ಆದಂಗೆ ಕಾಣಿಸ್ತಾ ಇದೆ, ಸ್ವಲ್ಪ ಬೇಜಾರಲ್ಲಿದ್ದಾರೆ ಅಂತ.